ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್. ಪಾಲಕನ್ನು ಹೆಂಗೆ ಕ್ಲೀನ್ ಮಾಡಬೇಕು ಅದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಪಾಲಕನ್ನು ಕ್ಲೀನ್ ಮಾಡ್ಕೊಳ್ಳಿ. ಬಾಜಾರಿಂದ ಮಾರ್ಕೆಟಿಂದ ಏನು ತೊಗೊಂಡು ಬಂದಿರ್ತೀವಿ, ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ. ನಾರ್ಮಲ್ ನೀರಲ್ಲಿ ಮತ್ತೆ ಕ್ಲೀನ್ ಮಾಡಿ. ಸೊ ಇವಾಗ ಒಂದು ಬಾಣಲಿ ತೊಗೊಳ್ಳಿ, ಅಲ್ಲಿ ನೀರು ಕುದಿಯೋಕ್ಕೆ ಬಿಡಿ. 1-2 ಮಿನಿಟ್ಸ್ ಕುದ್ಮೇಲೆ ಅದನ್ನು ನಮ್ಮ ಪಾಲಕನ್ನು ಹಾಕಿ, ಆ ಪಾಲಕನ್ನು 1-2 ಮಿನಿಟ್ಸ್ ಇದರಲ್ಲಿ ಕುದಿಯೋಕ್ಕೆ ಬಿಟ್ಬಿಡಿ. ಜಾಸ್ತಿ ಓವರ್ ಕುಕ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದನ್ನು ಇವಾಗ ತೆಗೆದುಬಿಟ್ಟು ನಾರ್ಮಲ್ ನೀರಲ್ಲಿ ಹಾಕಿಬಿಡಿ. ಇದರಲ್ಲಿ ಕೋಲ್ಡ್ ನೀರು ಇರಬೇಕು ಅಥವಾ ಐಸ್ ಕ್ಯೂಬ್ಸು ಹಾಕೋಬೋದು. ಸೊ ಈ ಥರ ಪಾಲಕನ್ನು ನಾವು ಬಾಯ್ಲ್ ಮಾಡ್ಕೋಬೇಕು. ಜಾಸ್ತಿ ಓವರ್ ಕುಕ್ಕೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಬಿಸಿನೀರಲ್ಲಿ ಜಸ್ಟ್ 2 ಮಿನಿಟ್ಸ್ ಇಟ್ಕೊಳ್ಳಿ. ಅದ್ರ ಮೇಲೆ ತಣ್ಣೀರಲ್ಲಿ ತೆಗೆದುಬಿಟ್ಟು ಕೂಲ್ ಮಾಡ್ಕೊಳ್ಳಿ, ತಂಪಾಗಿ ಮಾಡ್ಕೊಳ್ಳಿ ಅಥವಾ ತಣ್ಣಗೆ ಮಾಡ್ಕೊಳ್ಳಿ. ಸೊ ಇದನ್ನು ತೊಗೊಂಡ್ಬಿಟ್ಟು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ನನ್ನ ವಿಡಿಯೋಸ್ಗಳು ನಿಮಗೆ ಲೈಕ್ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅದರಿಂದ ನನಗೆ ನೆಕ್ಸ್ಟ್ ವಿಡಿಯೋಸ್ ಮಾಡೋಕ್ಕೆ ಎನ್ಕರೇಜ್ ಆಗುತ್ತೆ. ಹಸಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಈಸಿ ರೆಸಿಪಿ, ಆರಾಮಾಗಿ ಮಾಡ್ಕೋಬೋದು. ಇವಾಗ ಒಂದು ಬಾಣಲೆ ತೊಗೊಳ್ಳಿ, ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳಿ. 2 ಟೀ ಸ್ಪೂನು, ಒಂದು ಚಿಕ್ಕ 2 ಸ್ಪೂನು ಬೆಣ್ಣೆ ಹಾಕ್ಕೊಳ್ಳಿ ಅಥವಾ ಬಟರ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಮಗೆ ಪನ್ನೀರನ್ನು ಫ್ರೈ ಮಾಡ್ಕೋಬೇಕು. ಫಸ್ಟ್ ಪನ್ನೀರನ್ನು ತಂದಿರ್ತೀರಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ನಾರ್ಮಲ್ ವಾಟರಲ್ಲಿ. ಆಮೇಲೆ ಕ್ಯೂಬ್ಸಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಮತ್ತು ಬಟರಲ್ಲಿ. ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಸಾಫ್ಟ್ ಬರುವ ಅಷ್ಟೇ ಫ್ರೈ ಮಾಡಿ. ಸೊ ಇವಾಗ ಫ್ರೈ ಆಗಿದೆ, ಇಷ್ಟೇ ಸಾಕು, ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸಾಫ್ಟಾಗಿ ಬಂದಿದೆ, ಇವಾಗ ನೋಡ್ಬೋದು. ನೋಡಿ ಇದನ್ನ ಎಷ್ಟು ಸಾಫ್ಟಾಗಿ ಬಂದಿದೆ. ಆರಾಮಾಗಿ ಎಲ್ಲ ಪನ್ನೀರನ್ನ ತಕ್ಕೊಳ್ಳಿ. ಸೊ ಇದನ್ನೆಲ್ಲ ತೆಗೆದುಬಿಟ್ಟು ಅದೇ ಬಾಣಲೆ, ಅದೇ ಕಡಾಯಿ ಯೂಸ್ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ಕ್ಯೂಮಿನ್ ಹಾಕಿ, ಕ್ಯೂಮಿನ್ ಅಂದರೆ ಜೀರಿಗೆ, 1-2 ಚಿಕ್ಕ ಸ್ಪೂನು, ಏಲಕ್ಕಿ, ಕರಿ ಏಲಕ್ಕಿ, ಬೇ ಲೀವ್ಸು, ಸಿನಾಮನ್ನು ಮತ್ತು ಕ್ಲೋಸು. ಸಿನಾಮನ್ನು, ಕ್ಲೋಸು, ಬೇ ಲೀವ್ಸು ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೆನ್ನಾಗಿ ಕಟ್ ಮಾಡಿರೋದು ಈರುಳ್ಳಿ ಚಿಕ್ಕದಾಗಿರಬೇಕು. ಕಸೂರಿ ಮೇಥಿ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪಿಂಕಾಗಿ ಅದು ಫ್ರೈ ಆಗಬೇಕು, ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಟೊಮ್ಯಾಟೊ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಟ್ ಮಾಡಿರೋದು. ಸೊ ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ. ಇದರಲ್ಲಿ ನಾವು ಇವಾಗ ರೆಡಿ ಮಾಡ್ಕೊಂಡಿರೋದು ಪಾಲಕ್ ಪೇಸ್ಟನ್ನು ಹಾಕೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಕುದಿಯಕ್ಕೆ ಬಿಡಿ. ಸೊ ಉಪ್ಪು ಟೇಸ್ಟಿಗೆ ತಕ್ಕಂತೆ ಹಾಕಿ. ಇವಾಗ ಚೆನ್ನಾಗಿ ಕುದ್ದಿದೆ ಅಲ್ವಾ, ಇದರಲ್ಲಿ ಪನ್ನೀರನ್ನು ಹಾಕಿ. ಪನ್ನೀರ್ ಹಾಕಿದ ಮೇಲೆ ಜಾಸ್ತಿ ಕುದಿಸೋಕ್ಕೆ ಹೋಗ್ಬಿಡಿ. ನೋಡಿ ಕಲರ್ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ. ಇದು ರೋಟಿ, ನಾನ್, ಕುಲ್ಚಾ ಅದ್ರ ಜೊತೆ ತಿನ್ಕೋಬೋದು. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೂ ಸಿಂಪಲ್ಲಾಗಿಯೂ ಇರುತ್ತೆ. ಸೊ 2 ಟೀ ಸ್ಪೂನ್ ನಾವು ಗರಂ ಮಸಾಲ ಆ್ಯಡ್ ಮಾಡಿ, ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಮ್ಮ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ 2 ಟೀ ಸ್ಪೂನ್ ಕ್ರೀಮನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂದಿನಿ ಕ್ರೀಮ್ ಸಿಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮದು ಪಾಲಕ್ ಪನ್ನೀರ್ ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಇದನ್ನೇ ಬಿಸಿಯಾಗಿ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ ಕಲರು, ಟೆಕ್ಸ್ಚರು ಯಾವ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ರೆಸ್ಟೋರೆಂಟ್ಗಿಂತನೂ ಚೆನ್ನಾಗಿರುತ್ತೆ. ಜಸ್ಟ್ ಟ್ರೈ ಮಾಡಿ. ಸೊ ನಮ್ಮ ಪಾಲಕ್ ಪನ್ನೀರ್ ಇವಾಗ ರೆಡಿಯಾಗಿದೆ.
ಸೊ ನಮ್ಮ ಪರ್ಫೆಕ್ಟ್ ಆಗಿರೋದು ಪಾಲಕ್ ಪನ್ನೀರ್ ರೆಡಿ ಇದೆ. ಪ್ಲೀಸ್ ಟ್ರೈ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್. ಬಾಯ್. ಟೇಕ್ ಕೇರ್.